ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಸುಪ್ರೀತರಂತ ಸ್ವಾಮಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ಮನೆ ಇರೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂಥ ಸೈಟ್ ಇದೆ. ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ ಇದೆ. ಇದು 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ. ಇದರಲ್ಲಿ ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ರೆಡಿ ಟು ಮೂವ್ ಇನ್ ಫುಲ್ಲಿ ಫರ್ನಿಶ್ಡ್ ಹೌಸ್. ನಾನು ಆ ಫುಲ್ಲಿ ಫರ್ನಿಶ್ಡ್ ಹೌಸ್ನ ಏನಕ್ಕೆ ಫುಲ್ಲಿ ಫರ್ನಿಶ್ಡ್ ಅಂತ ನೀವು ಒಳಗೆ ಹೋದ್ಮೇಲೆ ಕರ್ಕೊಂಡು ಹೋದ್ಮೇಲೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನರಸೀಪುರ ರಸ್ತೆಯಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿರುವಂತಹ ಜಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಗರ ಅಥವಾ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಗರ. ಆರ್ಚ್ ಬಹಳ ಜನಕ್ಕೆ ಗೊತ್ತಿರುತ್ತೆ. ಅಲ್ಲಿಂದ ಒಟ್ಟು 2 ಕಿಲೋಮೀಟ್ರಲ್ಲಿ ಇರುವಂತಹ ಈ ಮನೆ ನೋಡಿ. ನೀರಿನ ವಿಚಾರ, ನಾನು 2 ವಿಚಾರ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟು ಹೇಳುವಂತಹ 2 ವಿಚಾರ. ಒಂದು, ವಾಟರ್ ಸಪ್ಲೈ ಆ್ಯಂಡ್ ಪಾರ್ಕಿಂಗ್. ನೀವು 30-40, 30-50 ಅಥವಾ 20-30 ಮನೆಗಳ ಮುಂದೆ ಯಾವತ್ತಿದ್ರೂ ಪಾರ್ಕಿಂಗ್ ಪ್ರಾಬ್ಲಮ್ ನಾವು ಈಗಾಗಲೇ ಭಾಳಷ್ಟು ಮೆಟ್ರೋಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಈ ಮನೆಯ ಮುಂಭಾಗದಲ್ಲಿ ನಿಮಗೆ ಏನು 30 ಅಂತ ಹೇಳಿದೆ, ಮುಂಭಾಗಕ್ಕೆ ದಿಸ್ ಈಸ್ ಅ ಸೌತ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಈಸ್ಟ್ ಫೇಸಿಂಗ್ ಮೇನ್ ರೋಡ್ ಕಟ್ಟಿರ್ತಾರೆ. ಸೌತ್ಗೆ ನಿಮ್ಗೆ ಆಲ್ಮೋಸ್ಟ್ ಒಂದು ಇನೋವಾ ಅಥವಾ ಫಾರ್ಚುನರ್ನ ಆಚೆ ನಿಲ್ಲಿಸಿದ್ರೂ ಸಹ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗದು ಅಂತ ಒಂದು ರ್ಯಾಂಪ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಅ ಪಾರ್ಕಿಂಗ್ ಇನ್ಸೈಡ್ ದ ಹೌಸ್. ಆಚೆನೇ ನಿಲ್ಲಿಸ್ಬೋದು. ಆನ್ ಗೋಯಿಂಗ್ ಟ್ರಾಫಿಕ್ಗೆ ಖಂಡಿತವಾಗ್ಲೂ ಡಿಸ್ಟರ್ಬ್ ಆಗಲ್ಲ. ಸೆಕ್ಯೂರಿಟಿ ವೈಸ್ ಭಾಳಷ್ಟು ಇಲ್ಲಿ ನಾವು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನೋಡಿ. ಆಲ್ಮೋಸ್ಟ್ ಈಗ ಇದಕ್ಕೆ ಅರೌಂಡ್ 6 ಫೀಟ್ ತನಕ ಗೇಟನ್ನ ವಿತ್ ಹೆಲ್ಡ್ ಮಾಡಿದ್ರೂ ಇದಿದ್ರೂ ಇನ್ನೂ ಒಂದು ನಾನು ತೋರಿಸ್ತೀನಿ. ನಾನು ಬೋರ್ವೆಲ್ ವಿಚಾರ, ನೀರಿನ ವಿಚಾರ, ಒಂದು ಪಾರ್ಕಿಂಗ್ ಹೇಳಿದೆ, ಇನ್ನೊಂದು ನೀರಿನ ವಿಚಾರ. ಈ ಮನೆಗೆ ಇದಕ್ಕೆ ಆದಂಥ ಬೋರ್ವೆಲ್ ಇದೆ. ಸರ್ಕಾರದ ನೀರು ಸಪ್ಲೈ ಆಗುತ್ತೆ, ಬಟ್ ಬೋರ್ವೆಲ್ ಸಹ ಹಾಕಿದ್ದಾರೆ. ವಾಟರ್ ಸೋರ್ಸ್ ಇಸ್ ನಾಟ್ ಎ ಪ್ರಾಬ್ಲಮ್. ಗ್ಯಾಸ್ ಸಿಲಿಂಡರ್ನ ನೀವು ಮನೆ ಒಳಗೆ ತೊಗೊಂಡು ಹೋಗುವಂತಹ ಪ್ರಮೇಯ ಇಲ್ಲ. ಗ್ಯಾಸ್ ಸಿಲಿಂಡರ್ಗೆ ಆಚೆನೆ ಅವ್ರ ಆಪ್ಷನ್ನ ಮಾಡಿಬಿಟ್ಟಿದ್ದಾರೆ. ಸೊ ಗ್ಯಾಸ್ ಸಿಲಿಂಡರ್ ನೀವು ಅಲ್ಲೇ ಇಟ್ಕೊಂಡ್ರೆ ಅಲ್ಲಿಂದ ಕನೆಕ್ಟಿವಿಟಿನ ಅಡುಗೆ ಮನೆಗೆ ಕೊಟ್ಟಿದ್ದಾರೆ. ನಾನು ನೀರಿನ ವಿಚಾರ ಹೇಳಿದೆ, ಪಾರ್ಕಿಂಗ್ ವಿಚಾರ. ನೆಕ್ಸ್ಟು ಈ ಗೇಟ್ನ ನೋಡ್ರೆ 6 ಫೀಟ್ ಗೇಟ್ ಇದೆ, ಇಂಟ್ರೂಷನ್ ಮಾಡಲಿಕ್ಕಾಗಲ್ಲ. ಈ ಥರ ಇದಕ್ಕೂ ಅಷ್ಟೇ ಕಬ್ಬಿಣದ ಸಲಾಕೆಗಳಿಂದ ಮಾಡಿರುವಂಥ ಗೇಟ್ಗಳನ್ನ ತಿರ್ಗಾ ಕವರ್ ಮಾಡಿದ್ದಾರೆ. ಎಂಟೈರ್ ಈ ಗೇಟನ್ನ ನೀವು ಕ್ಲೋಸ್ ಮಾಡಿಕೊಂಡು ಈ ಬಾಗಿಲನ್ನ ಸದಾಕಾಲ ಓಪನ್ನೇ ಇಟ್ಕೋಬೋದು, ತೊಂದರೆನೇ ಇಲ್ಲ. ಯಾರು ಇದು ಒಳಗೆ ಬರಲಿಕ್ಕಾಗಲ್ಲ. ಐ ಆಮ್ ಎಂಟ್ರಿಂಗ್ ಫ್ರಮ್ ಈಗ ಈಸ್ಟ್. ಸೌತ್ ಫೇಸಿಂಗ್ ಸೈಟ್ ಇದು. ಈಸ್ಟ್ ಫೇಸಿಂಗಿಂದ ಎಂಟ್ರ್ ಆಗ್ತೀನಿ. ಮನೆಯ ಮೇನ್ ಡೋರ್ ನಮಗೆ ತೋರಿಸ್ತಾ ಇದ್ದೀವಿ. ಇದು ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಮೇನ್ ಡೋರ್ ಆಗಿರುತ್ತೆ. ಎಂಟ್ರೆನ್ಸಲ್ಲಿ ಒಂದು ಫ್ಲವರ್ದು ಡಿಸೈನ್ ಮಾಡಿದ್ದಾರೆ. ಈಗ ಐ ಆಮ್ ಎಂಟ್ರಿಂಗ್ ದ ಹಾಲ್ ಆರ್ ದ ಕಿಚನ್ ಏರಿಯಾ. ನೀವು ಫಾಲ್ ಸೀಲಿಂಗ್ಗಳನ್ನ ನೋಡ್ಬೋದು ನೋಡಿ. 2 ಲೈಟು, ಮಧ್ಯದಲ್ಲಿ 4 ಬ್ಲೇಡ್ ಫ್ಯಾನು, ಅದಕ್ಕೂ ಸಹ ಲೈಟಿಂಗು, ಮೇಲ್ಗಡೆ ಜಾಲಿ ವರ್ಕು, ಪ್ರೊಫೈಲ್ ಲೈಟು, ಮತ್ತು ವುಡನ್ ಫಿನಿಶಿಂಗ್ TV ಕ್ಯಾಬಿನೆಟು. ಕರ್ಟನ್ ಜೊತೆ ಕರ್ಟನ್ ರಾಡ್ ಜೊತೆ ಈಗಾಗಲೇ ಕರ್ಟನ್ ಸಹ ಹಾಕ್ಬಿಟ್ಟಿದ್ದಾರೆ. ಇದು ಸಹ ಅಷ್ಟೇ. ಇವೆಲ್ಲ ಟೀಕ್ ವುಡ್ಡಲ್ಲಿ ಇರುವಂತಹ ಕಿಟಕಿಗಳಾಗಿರುತ್ತೆ. 6ರಿಂದ 8 ಸೀಟರ್ ನೀವು ಸೋಫಾ ಕಂಫರ್ಟಬಲ್ ಆಗಿ ಹಾಕೋಬೋದು. ಮಧ್ಯದಲ್ಲಿ ಹಾಕಿದ್ರೂ ಸಹ ಖಂಡಿತವಾಗ್ಲೂ ಮಧ್ಯದಲ್ಲಿ ಓಡಾಡಲಿಕ್ಕೆ ಯಾವುದೇ ಸಹ ತೊಂದರೆ ಆಗಲ್ಲ. ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ಕಿಚನ್ ಏರಿಯಾದಲ್ಲಿ ಇವರು ಮಾಡ್ಯುಲರ್ ಟೈಪ್ ಅಂದರೆ ಕಂಪಾರ್ಟ್ಮೆಂಟ್ ಟೈಪ್ ಕಿಚನ್ನ ನಾವಿಲ್ಲಿ ಕಾಣಬಹುದು. ಅದಕ್ಕೆ ಈಗಾಗಲೇ ಇವರು ಚಿಮ್ನಿನ ಹಾಕಿದ್ದಾರೆ. ಚಿಮ್ನಿನೂ ಅಳವಡಿಸ್ಕೊಳ್ಳುವಂತಹ ಇದಿಲ್ಲ. ವಾಟರ್ ಪ್ಯೂರಿಫೈಯರ್ ಸಹ ಹಾಕ್ಬಿಟ್ಟಿದ್ದಾರೆ. ನೀವು ಹೊಸ ಮನೆಗೆ ಬರ್ತಾ ಇದ್ದೀನಿ ಸುಪ್ರೀಸ್, ಹೊಸ ಮನೆ ವಾಟರ್ ಪ್ಯೂರಿಫೈಯರ್ ತಗೋಬೇಕು, ಅದೇ ಆ ತೊಂದರೆನೂ ನಿಮ್ಗೆ ಕೊಡಲಿಲ್ಲ. ಈ ಕಟ್ಟಿರುವಂಥ ಮಾಲೀಕರು ವಾಟರ್ ಪ್ಯೂರಿಫೈಯರು, ಚಿಮ್ನಿ, ಹ್ಯಾಂಗಿಂಗ್ ಲೈಟು, ಸ್ಟೋರೇಜ್ ಸ್ಪೇಸು, ಗ್ರನೈಟ್ ಟಾಪು ಮತ್ತು ಸಿಂಕ್ ಅಡುಗೆ ಮನೆಯಲ್ಲಿ ಆ್ಯಂಪಲ್ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಈಗ ಐ ವಿಲ್ ಗೋ ಟುವರ್ಡ್ಸ್ ರೂಮ್ ನಂಬರ್ 1. ರೂಮ್ ನಂಬರ್ 1ನಲ್ಲಿ ಕಾಟುಗಳು ಕೊಟ್ಟಿದ್ದಾರೆ, ವಾರ್ಡ್ರೋಪು. ಅದಾದ ನಂತರ ಕರ್ಟನ್ ರಾಡ್ಸ್ಗೆ ಕರ್ಟನ್ ಸಹ ಈಗಾಗಲೇ ಹಾಕಿದ್ದಾರೆ. ಒಂದು ವಾಲ್ಗೆ ಟೆಕ್ಸ್ಚರ್ ಪೇಂಟು ಮತ್ತು ಕಾಟ್ಗೆ ಸ್ಟೋರೇಜ್ ಸ್ಪೇಸ್ ಸಹ ಇದೆ ನೋಡಿ. ಇದಕ್ಕೇನು ಕಾಟ್ ಕೊಟ್ಟಿದ್ದಾರೆ, ಇದಕ್ಕೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ನೀವಿರುವಂಥ ಎಲ್ಲದನ್ನು ಇಲ್ಲಿ ಇಟ್ಕೊಳ್ಳಿಕ್ಕೆ ಜಾಗ ಇದೆ. ಇದಾದ ನಂತರ ಭಾಳಷ್ಟು ವಿಶಾಲವಾಗೇ ಇರುವಂತಹ ನಿಮಗೆ ಸ್ನಾನದ ಮನೆ, ಸ್ನಾನದ ಕೋಣೆ, ಬಾತ್ರೂಮು, ಕಮೋಡು. ಬಾತ್ರೂಮಲ್ಲಿ ಕಮೋಡ್ ಇದೆ, ಹ್ಯಾಂಡ್ ವಾಶ್ ಇದೆ. ಆಚೆನೂ ಸಹ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಪೂಜಾ ರೂಮು ಫೇಸಿಂಗ್ ಈಸ್ಟ್. ಈಸಿಲಿ ನಿಮಗೆ ಒಬ್ಬರು ಒಳಗೆ ಕೂತು ಕಂಫರ್ಟಬಲ್ ಆಗಿ ಪೂಜೆ ಮಾಡ್ಬೋದು. ರೂಮ್ ನಂಬರ್ 2 ಕಾಟುಗಳು ಕೊಟ್ಟಿದ್ದಾರೆ, ವಾರ್ಡ್ರೋಪ್ ಇದೆ, ಫ್ಯಾನು, ಆನಂತರ ಫಾಲ್ ಸೀಲಿಂಗ್ ಇದಕ್ಕೂ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇರುವಂತಹ ಕಾಟ್ ನಾವು ಇಲ್ಲಿ ನೋಡ್ಬೋದು ನೋಡಿ. ಇದಕ್ಕೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇಲ್ಲೂ ಇದೆ. ಟೆಕ್ಸ್ಚರ್ ಪೇಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಅಂಟಿಸಿರೋದು ಭಾಳ ಚೆನ್ನಾಗಿದೆ. ಲೈಟ್ಗಳು ಟ್ಯೂಬ್ ಲೈಟ್ ಜೊತೆಗೆ
ನಿಮಗೆ ಈ ಥರ ಡಿಸೈನರ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ ಇವರು. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳು ಇವೆಲ್ಲವೂ ಆಗಿದೆ. ನೀವು ಬರೀ ಕರ್ಟನ್ ರಾಡ್ ಹಾಕಿರ್ತಾರೆ, ಕರ್ಟನ್ ಹಾಕಿರಲ್ಲ. ಇಲ್ಲಿ ನಾವು ನೋಡ್ಬೋದು ಕರ್ಟನ್ಗಳಿಗೆ ಕರ್ಟನ್ ರಾಡ್ ಹಾಕಿದ್ದಾರೆ. ಚಿಮ್ನಿ ಪಾಯಿಂಟ್ ಕೊಟ್ಟಿರ್ತಾರೆ, ಚಿಮ್ನಿ ಹಾಕಿರಲ್ಲ. ಇಲ್ಲಿ ಚಿಮ್ನಿ ಕೊಟ್ಟಿರ್ತಾರೆ. ಅದಾದ ನಂತರ ವಾಟರ್ ಪಾಯಿಂಟ್ ಕೊಟ್ಟಿರ್ತಾರೆ, ವಾಟರ್ ಫಿಲ್ಟರ್ ಕೊಟ್ಟಿರಲ್ಲ, ವಾಟರ್ ಫಿಲ್ಟ್ರು ಸಹ ಹಾಕ್ಬಿಟ್ಟಿದ್ದಾರೆ. ಸಂಪ್ ಏರಿಯಾ, ನಾನು ನಿಮಗೆ ಬೋರ್ವೆಲ್ ಪಾಯಿಂಟ್ ತೋರಿಸಿದೆ, ಸಂಪಿದೆ. ಇಲ್ಲೂ ಒಂದು ಬಾತ್ರೂಮ್ ಮಾಡಿದ್ದಾರೆ ನೋಡಿ, ಇಲ್ಲೂ ಸಹ ಬಾತ್ರೂಮ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೊಂಡು ಬಟ್ಟೆನ ಒಗೆದು ಒಣಗಿ ಹಾಕಲಿಕ್ಕೆ ಕರೆಂಟ್ ಬೇಕು, ನೀರಿನ ಪಾಯಿಂಟ್ ಬೇಕು, ನೀರು ಹೊರಬರುವಂಥ ಎಕ್ಸಿಟ್ ವಾಟರ್ ಪಾಯಿಂಟ್ ಬೇಕು. ಇವೆಲ್ಲವೂ ಆಗಿದೆ. ನೀವು ಈ ಮನೆಗೆ ಬಂದು ನಾನು ವಾಸಕ್ಕೆ ಇನ್ನೇನೇನು ಬೇಕು ಅಂತಂದರೆ ಪಾತ್ರೆ, ಬಟ್ಟೆ, ಸೋಫಾ, ಚೇರು ತಗೊಬಂದು ನೀವು ಇಮ್ಮಿಡಿಯೇಟಾಗಿ ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ. ಕರ್ಟನ್ ರಾಡ್ಸ್ ಹಾಕೋಂಗಿಲ್ಲ, ವಾಟರ್ ಫಿಲ್ಟರ್ ತರೋಂಗಿಲ್ಲ, ಮೇಲ್ಗಡೆ ಇವರೇ ಸೋಲಾರ್ ಹಾಕಿಬಿಟ್ಟಿದ್ದಾರೆ. ನೀವು ಸೋಲಾರ್ ಪಾಯಿಂಟ್ ಹಾಕ್ಸೋಂಗಿಲ್ಲ. 1000 ಲೀಟ್ರ್ ಓವರ್ ಟ್ಯಾಂಕ್ ಕೊಟ್ಟಿದ್ದಾರೆ. ನೀವು ಓವರ್ ಟ್ಯಾಂಕು, ಸ್ಟ್ಯಾಂಡು ಏನು ಮಾಡುವಾಗಿಲ್ಲ. ನೆಕ್ಸ್ಟ್ ಕ್ವಶನು, ಸುಪ್ರೀತ್, ವಿ ಹ್ಯಾವ್ ಸೀನ್ ದ ಹೌಸ್. ಎಲ್ಲ ತೋರಿಸಿದ್ರಿ, ಎಂಟ್ರೆನ್ಸ್ ತೋರಿಸಿದ್ರಿ, ಸೇಫ್ಟಿ ಗ್ರಿಲ್ಗಳು ತೋರಿಸಿದ್ರಿ, ಸಂಪು, ವಾಟ್ರು, ಪಾರ್ಕಿಂಗ್ ಎಲ್ಲ ತೋರಿಸಿದ್ರಿ. ಓವರ್ ಎ ಪೀರಿಯಡ್ ಆಫ್ ಟೈಮ್, ಹೀಗಾಗಿ ಒಂದು 3 ರಿಂದ 4 ವರ್ಷ, 5 ವರ್ಷ, ಯಾವಾಗ ಮುಂಬರುವ ದಿಸೆಗಳಲ್ಲಿ ಇದರ ಮೇಲ್ಗಡೆ ನಾವು ಇನ್ನೊಂದು ಮನೆ ಕಟ್ಬೋದಾ, ಅಥವಾ 2 ರೂಮ್ಗಳು ಕಟ್ಬಿಟ್ರೆ ನಾವು ಬಾಡಿಗೆ ಕೊಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಇರುತ್ತೆ. ಖಂಡಿತವಾಗ್ಲೂ ಇದೆಲ್ಲ 14-16 ಪಿಲ್ಲರ್ಗಳನ್ನ ಹಾಕಿ ಕಟ್ಟಿರುವಂತಹ ಮನೆ, ಕಾಲಮ್ ಕನ್ಸ್ಟ್ರಕ್ಷನ್ ಮನೆ ಆಗಿರೋದ್ರಿಂದ ಮುಂಬರುವ ದಿವಸಗಳಲ್ಲಿ ನಾವು ನಮ್ಮ ಗೆಸ್ಟಿಗೆ ಬಂದಾಗ ಒಂದು ರೂಮು, ಒಂದು ಅಟ್ಯಾಚ್ ಬಾತ್ರೂಮ್ ಅಥವಾ 2 ರೂಮು ಅಟ್ಯಾಚ್ ಬಾತ್ರೂಮ್ ಮಾಡಿ ರೆಂಟಿಗೆ ಕೊಡ್ಬೋದು. ಅಥವಾ ಇದೇ ಥರ ಇನ್ನೊಂದು ಮನೆ ರೆಪ್ಲಿಕೇಟ್ ಮಾಡಿ ಇದೇ ಥರ ಇನ್ನೂ ಒಂದು ನಾವು ಮನೇನ ಮಾಡಿ ನಾವು ರೆಂಟಿಗೆ ಕೊಡ್ಬೋದಾ ಅನ್ನೋದು ಪ್ರಶ್ನೆ ಇರುತ್ತೆ. ಖಂಡಿತವಾಗ್ಲೂ ಕೊಡ್ಬೋದು. ಸ್ಟ್ರಕ್ಚರಲ್ ಕಾಲಮ್ ಡ್ರಾಯಿಂಗ್ ಎಲ್ಲ ನಿಮಗೆ ಈ ಕಟ್ಟಿರುವಂಥ ಮಾಲೀಕರು ಒದಗಿಸ್ಕೊಡ್ತಾರೆ. ಅದನ್ನು ನೋಡ್ಕೊಂಡು ನೀವು ಮುಂಬರುವ ದಿವಸಗಳಲ್ಲಿ ಮನೆಯೂ ಸಹ ಇದರ ಮೇಲೆ ಕಟ್ಕೊಳ್ಳುವಂತಹ ಪ್ರಾವಿಷನ್ ಇರುವಂತಹ ಮನೆ ಆಗಿರುತ್ತೆ. ನಾನು ಫುಲ್ಲಿ ಫರ್ನಿಶ್ಡ್ ಅಂತ ಹೇಳಿದ್ನಲ್ಲ ನೋಡಿ, ಫರ್ನಿಷಿಂಗಿಗೂ ನೋಡಿ, ನೀವು ಬಂದಾಗ ಕರ್ಟನ್ ರಾಡ್ ಹಾಕ್ಕೋಬೇಕು, ಕರ್ಟನ್ ರಾಡ್ ಅವರೇ ಹಾಕಿದ್ದಾರೆ. ಕರ್ಟನ್ಸ್ ಹಾಕೋಬೇಕು, ಕರ್ಟನ್ಸ್ ಅವರೇ ಹಾಕಿದ್ದಾರೆ. ಚಿಮ್ನಿ ನೀವು ಹಾಕ್ಕೋಬೇಕು, ಚಿಮ್ನಿ ಅವರೇ ಹಾಕಿದ್ದಾರೆ. ವಾಟರ್ ಫಿಲ್ಟ್ರು, ಸೋಲಾರ್ ಎಲ್ಲ ಹಾಕಿಬಿಟ್ಟಿರೋದ್ರಿಂದ ಇಲ್ಲಿ ನಿಮ್ಗೇನೂ ಸಹ ಇನ್ನು ಬಂದು ಸಿವಿಲ್ಗೆ ಸಂಬಂಧಪಟ್ಟಿರುವಂಥ ಯಾವುದೂ ಇಲ್ಲ. ಸಮ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಸಹ ಇವರು ಹಾಕಾಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಈ ಮನೆ ಬಗ್ಗೆ ಇನ್ನೇನಾದ್ರು ಮಾಹಿತಿ ಬೇಕಿದ್ದಲ್ಲಿ, ಕಾಟ್ಗಳು ಸಹ ಹಾಕಿದರೆ, ಇನ್ನೇನಾದ್ರು ಮಾಹಿತಿ ಬೇಕಿದ್ದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಸುಪ್ರೀತ್ ಸ್ವಾಮಿ ತಮ್ಮ ಮುಂದೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತಗೊಂಡು ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ